ವೆಲ್ಕಮ್ ಟು ಹ್ಯಾಪಿ ಲರ್ನಿಂಗ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ 2026-27ನೇ ಸಾಲಿನಲ್ಲಿ ಯುಡೇಸ್ ಪ್ಲಸ್ ನಲ್ಲಿ ಸ್ಟೂಡೆಂಟ್ ಮಾಡ್ಯೂಲ್ನ ಪ್ರೋಗ್ರೆಷನ್ ಆಕ್ಟಿವಿಟಿಯನ್ನ ಕಂಪ್ಲೀಟ್ ಆಗಿ ಅಪ್ಡೇಟ್ ಮಾಡುವ ವಿಧಾನವನ್ನು ತಿಳ್ಕೊಳ್ಳೋಣ. 2025-26ನೇ ಸಾಲಿನ ಎಲ್ಲಾ ವಿದ್ಯಾರ್ಥಿಗಳ ಮಾಹಿತಿಯನ್ನು ಅಪ್ಡೇಟ್ ಮಾಡಿ 2026-27ನೇ ಸಾಲಿಗೆ ಸಿದ್ಧತೆಯನ್ನು ಮಾಡಿಕೊಳ್ಳುವಂತಹ ಸಂಪೂರ್ಣ ವಿಧಾನವನ್ನ ಈ ವಿಡಿಯೋದಲ್ಲಿ ನೋಡೋಣ. ನಮ್ಮ ಯುಡೇಸ್ ಪ್ಲಸ್ ಅಲ್ಲಿ ಯುಡೇಸ್ ಪ್ಲಸ್ ಅನ್ನ ಕ್ಲಿಕ್ ಮಾಡಿದಾಗ ಇಲ್ಲಿ ಯುಡೇಸ್ ಪ್ಲಸ್ ನ ವೆಬ್ಸೈಟ್ ನ ಆರಂಭಿಕ ಪುಟ ಓಪನ್ ಆಗುತ್ತೆ. ಇಲ್ಲಿ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಕೊಡಿ. ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಕೊಟ್ಟ ನಂತರ ಇಲ್ಲಿ ಸೆಲೆಕ್ಟ್ ಸ್ಟೇಟ್ ಫಾರ್ ಲಾಗಿನ್, ಇಲ್ಲಿ ನಮ್ಮ ರಾಜ್ಯವನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ, ಕರ್ನಾಟಕ. ದೆನ್ ಗೋ. ಇಲ್ಲಿ 4 ಲಾಗಿನ್ ಆಪ್ಷನ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಸ್ಟೂಡೆಂಟ್ ಮಾಡ್ಯೂಲ್ ಇದೆ, ಇಲ್ಲಿ ಲಾಗಿನ್ ಮಾಡಿ ಯುಡೇಸ್ ಹಾಕಿ ಹಾಗೆ ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡಿ ಇಲ್ಲಿ ಕ್ಯಾಪ್ಚಾವನ್ನ ಎಂಟ್ರಿ ಮಾಡಬೇಕು. ಸೈನ್ ಇನ್ ಕೊಡಿ. ಶಾಲೆಯ ಹೆಸರು ಹಾಗೆ ಕರೆಂಟ್ ಅಕಾಡೆಮಿಕ್ ಇಯರ್ ಮತ್ತೆ ಸ್ನ್ಯಾಪ್ ಶಾಟ್ ಆಫ್ 2025-26 ಓಪನ್ ಆಗುತ್ತೆ. ಇಲ್ಲಿ ಕರೆಂಟ್ ಅಕಾಡೆಮಿಕ್ ಇಯರ್ ಗೆ ಕ್ಲಿಕ್ ಮಾಡಿದ್ರೆ ಯುವರ್ ಸ್ಕೂಲ್ ಹ್ಯಾಸ್ ಟ್ರಾನ್ಸಿಷನ್ ಟು 2026-27 ಬರ್ತದೆ. ಇದನ್ನ ಕ್ಲೋಸ್ ಮಾಡಿ ಹಾಗೆ ಸ್ಕೂಲ್ ಇನ್ಫಾರ್ಮೇಶನ್ ಡಿಸ್ಪ್ಲೇ ಆಗುತ್ತೆ, ಅದನ್ನು ಕೂಡ ಕ್ಲೋಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಡ್ಯಾಶ್ ಬೋರ್ಡ್ ನಲ್ಲಿ ತರಗತಿಯಲ್ಲಿ ಎಲ್ಲ 0 ಕಾಣ್ತಾ ಇದೆ, ಅಂದ್ರೆ 2026-27ನೇ ಸಾಲಿಗೆ ನಾವು ಪ್ರೋಗ್ರೆಷನ್ ಆಕ್ಟಿವಿಟಿಯನ್ನ ಮಾಡಿಲ್ಲ ಅಂತೇಳಿ. ಎಡಭಾಗದಲ್ಲಿ ಸ್ಟೂಡೆಂಟ್ ಮೂವ್ಮೆಂಟ್ ಅಂಡ್ ಪ್ರೋಗ್ರೆಷನ್ ಆಕ್ಟಿವಿಟಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಪ್ರೋಗ್ರೆಷನ್ ಆಕ್ಟಿವಿಟಿ ಬರುತ್ತೆ. ಇಲ್ಲಿ ಪ್ರೋಗ್ರೆಷನ್ ಆಕ್ಟಿವಿಟಿನ ಕ್ಲಿಕ್ ಮಾಡಿದ್ರೆ ಮೊದಲನೇ ಟ್ಯಾಬ್ ಇದೆ, ಇಲ್ಲಿ ಪ್ರೋಗ್ರೆಷನ್ ಆಕ್ಟಿವಿಟಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ಲಿಸ್ಟ್ ಆಫ್ ಸ್ಟೂಡೆಂಟ್ಸ್ ಎಲಿಜಿಬಲ್ ಫಾರ್ ಪ್ರೋಗ್ರೆಷನ್ ಫ್ರಮ್ ದ ಅಕಾಡೆಮಿಕ್ ಇಯರ್ 2025-26 ಟು 2026-27 ಬರುತ್ತೆ. ಸೊ ಇಲ್ಲಿ ನೀವು ತರಗತಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಸೆಕ್ಷನ್ ಎ ಕೊಟ್ಕೊಂಡು ಗೋ ಅಂತ ಕೊಟ್ರೆ ಸೊ ಈ ಭಾಗದಲ್ಲಿ ನಿಮ್ಮ ತರಗತಿಯಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳ ವಿವರಗಳು ಇಲ್ಲಿ ಬರುತ್ತೆ. ಸೊ ಇಲ್ಲಿ ನೋಡಿ ಸ್ಟೂಡೆಂಟ್ ಬೇಸಿಕ್ ಡೀಟೇಲ್ಸ್ ಇದೆ, ಪ್ರೋಗ್ರೆಷನ್ ಸ್ಟೇಟಸ್ ಇದೆ 2025-26, ಹಾಗೆ ಎಲಿಜಿಬಲ್ ಪ್ರಮೋಟೆಡ್ ಕ್ಲಾಸ್ ಅಂಡ್ ಸೆಕ್ಷನ್ ಸ್ಟೇಟಸ್ ಇದೆ, ಪ್ರೋಗ್ರೆಷನ್ ಆನ್ ಇದೆ, ಸೊ ನಾಟ್ ಅವೈಲೇಬಲ್ ಇದೆ, ಸೊ ಆಕ್ಷನ್. ಸೊ ಇಲ್ಲಿ ಸ್ಟೇಟಸ್ ಪೆಂಡಿಂಗ್ ತೋರಿಸ್ತಾ ಇದೆ, ಹಾಗಾಗಿ ನಾವಿಲ್ಲಿ ಪ್ರೋಗ್ರೆಷನ್ ಆಕ್ಟಿವಿಟಿಯನ್ನ ಇಲ್ಲಿ ಮಾಡಬೇಕು. ಈ ಮೊದಲನೇ ವಿದ್ಯಾರ್ಥಿನಿಯ ಹೆಸರು ಮತ್ತೆ ಡೀಟೇಲ್ಸ್ ಪೆನ್ ನಂಬರ್ ಎಲ್ಲ ಇಲ್ಲ ಅವೈಲೇಬಲ್ ಇದೆ. ಪ್ರೋಗ್ರೆಷನ್ ಸ್ಟೇಟಸ್ ಇದೆ, ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರಮೋಟೆಡ್ ಬೈ ಎಕ್ಸಾಮಿನೇಷನ್, ನಾಟ್ ಪ್ರಮೋಟೆಡ್, ರಿಪೀಟೆಡ್, ಪ್ರಮೋಟೆಡ್ ವಿತೌಟ್ ಎಕ್ಸಾಮಿನೇಷನ್ ಇದೆ. ಸೊ ಪ್ರಮೋಟೆಡ್ ಬೈ ಎಕ್ಸಾಮಿನೇಷನ್ ಕೊಡಿ. ಸೊ ಇಲ್ಲಿ ಆಟೋಮೆಟಿಕ್ ಆಗಿ ತರಗತಿ ಚೇಂಜ್ ಆಗುತ್ತೆ. ಸೊ 1ನೇ ತರಗತಿಯಿಂದ 2ನೇ ತರಗತಿಗೆ. ಸೊ ಮಾರ್ಕ್ಸ್ ಪರ್ಸೆಂಟೇಜ್ ಲಾಸ್ಟ್ ಇಯರ್ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಇದೆ ಅದನ್ನ ಎಂಟ್ರಿ ಮಾಡಿ. ನಂಬರ್ ಆಫ್ ಸ್ಕೂಲ್ ಅಟೆಂಡೆಡ್, ಎಷ್ಟು ದಿನ ಆ ಮಗು ಹಾಜರಾಗಿದೆ ಅಂತೇಳಿ, ಸೊ ಅದನ್ನ ಕೂಡ ಎಂಟ್ರಿ ಮಾಡಿದ್ರೆ ನೆಕ್ಸ್ಟ್ ಸ್ಕೂಲಿಂಗ್ ಸ್ಟೇಟಸ್ ಬರುತ್ತೆ. ಸ್ಕೂಲಿಂಗ್ ಸ್ಟೇಟಸ್ಗೆ ಸ್ಟಡಿಂಗ್ ಇನ್ ದ ಸೇಮ್ ಸ್ಕೂಲ್, ಲೆಫ್ಟ್ ಸ್ಕೂಲ್ ವಿತ್ TC ಆರ್ ವಿತೌಟ್ TC ಇದೆ. ಸೊ ಅದೇ ಶಾಲೆಯಲ್ಲಿ ಓದ್ತಾ ಇದ್ರೆ ಮಗು ಸ್ಟಡಿಂಗ್ ಇನ್ ಸೇಮ್ ಸ್ಕೂಲ್ ಕೊಡಿ, ಅಥವಾ ಬೇರೆ ಶಾಲೆಗೆ ಹೋದ್ರೆ ಲೆಫ್ಟ್ ಸ್ಕೂಲ್ ವಿತ್ TC ಕೊಡಿ. ಸೊ ಮಗು ಅದೇ ಶಾಲೆಯಲ್ಲಿ ಓದ್ತಾ ಇರೋದ್ರಿಂದ ಸ್ಟಡಿಂಗ್ ಇನ್ ಸೇಮ್ ಸ್ಕೂಲ್ ಕೊಟ್ಟಿದ್ದೀನಿ. ರೀಸನ್ ಫಾರ್ ಲಿವಿಂಗ್ ಸ್ಕೂಲ್ ಇದೆ, ಇದು ಲೆಫ್ಟ್ ಸ್ಕೂಲ್ ವಿತ್ TC ಕೊಟ್ಟಾಗ ಮಾತ್ರ ಇದು ಬ್ಲಿಂಕ್ ಆಗುತ್ತೆ, ಈಗ ಬ್ಲಿಂಕ್ ಆಗೋದಿಲ್ಲ. ಸೊ ಇಲ್ಲಿ ಸೆಕ್ಷನ್ ಕ್ಲಾಸ್ ಚೇಂಜ್ ಆಗಿದೆ, ಸೊ ಇಲ್ಲಿ ಸೆಕ್ಷನ್ ಕೊಡಿ. ಸೊ ಸ್ಟಿಲ್ ಈಗೂ ಕೂಡ ಅದು ಪೆಂಡಿಂಗ್ ತೋರಿಸ್ತಾ ಇದೆ. ಸೊ ಇಲ್ಲಿ ಅಪ್ಡೇಟ್ ಅನ್ನು ಕೊಡಬೇಕು. ಅಪ್ಡೇಟ್ ಅನ್ನು ಕೊಟ್ಟಾಗ ಸ್ಟೂಡೆಂಟ್ ಡೀಟೇಲ್ಸ್ ಹ್ಯಾಸ್ ಬಿನ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಬರುತ್ತೆ. ಓಕೆ ಕೊಡಿ. ಈಗ ನೋಡಿ ಮೊದಲನೇ ವಿದ್ಯಾರ್ಥಿಯ ಎಲ್ಲ ಮಾಹಿತಿಗಳು ಅಪ್ಡೇಟ್ ಆಗಿ ಇಲ್ಲಿ ಡನ್ ಅಂತ ಬಂದಿದೆ. ಸೊ ನಾವು ಯಾವಾಗ ಮಾಡಿದ್ದು, ಪ್ರೋಗ್ರೆಸ್ಡ್ ಆನ್ ಯಾವ ದಿನಾಂಕ ಮಾಡಿದ್ದು ಮತ್ತೆ ಸಮಯ ತೋರಿಸುತ್ತೆ. ಆಕ್ಷನ್ ಅಲ್ಲಿ ಅಪ್ಡೇಟ್ ಆಗಿದೆ. ಸೊ ಇಲ್ಲಿ ಕರೆಕ್ಷನ್ ಪ್ರೋಗ್ರೆಷನ್ ಇವು ಯಾವ ಬ್ಲಿಂಕ್ ಆಗೋದಿಲ್ಲ. ಹೀಗೆ ಎಲ್ಲಾ ವಿದ್ಯಾರ್ಥಿಗಳ ಮಾಹಿತಿಯನ್ನ ಅಪ್ಡೇಟ್ ಮಾಡಿದ ನಂತರ ನೋಡಿ ಎಲ್ಲಾ ವಿದ್ಯಾರ್ಥಿಗಳ ಈ ತರಗತಿಯ ಎಲ್ಲಾ ವಿದ್ಯಾರ್ಥಿಗಳ ಮಾಹಿತಿ ಅಪ್ಡೇಟ್ ಆಗಿ ಡನ್ ಅಂತ ಬಂದಿದೆ. ಈಗ ನಾವು ಫೈನಲೈಸ್ ಕೊಡಬಹುದು. ಫೈನಲೈಸ್ ಕೊಟ್ಟಾಗ ಆರ್ ಯು ಶೂರ್ ಯು ವಾಂಟ್ ಟು ಫ್ರೀಸ್ ದ ಸೆಕ್ಷನ್ ವಿತ್ ದ ಸ್ಟಾಟಿಸ್ಟಿಕ್ಸ್ ಬಿಲೋ ಅಂತ ಬರುತ್ತೆ. ಸೊ ಇಲ್ಲಿ ತರಗತಿ ಇಲ್ಲಿದ್ದಂತಹ ಮಕ್ಕಳು, ಪ್ರಮೋಟ್ ಆಗಿರೋ ಮಕ್ಕಳು ಇಲ್ಲಿ ಕನ್ಫರ್ಮ್ ಕೊಟ್ರೆ ಪ್ರೋಗ್ರೆಷನ್ ಆಕ್ಟಿವಿಟಿ ಫಾರ್ ಆಲ್ ಸ್ಟೂಡೆಂಟ್ಸ್ ಆಫ್ ಕ್ಲಾಸ್ 1 ಅಥವಾ ಯಾವ ತರಗತಿ ಇದೆ ಆ ತರಗತಿಯ ಮಾಹಿತಿ ಕಂಪ್ಲೀಟ್ ಆಗಿರುತ್ತೆ. ನೆಕ್ಸ್ಟ್ ಓಕೆ ಕೊಡಿ. ಪುನಃ ನೀವು ಮುಂದಿನ ತರಗತಿಗೆ ಬರಬೇಕು. ಸೊ ಮುಂದಿನ ತರಗತಿಗೆ ಬಂದು ಅಲ್ಲಿ ಕೂಡ ಎಲ್ಲಾ ಮಾಹಿತಿಗಳನ್ನ ಅಪ್ಡೇಟ್ ಮಾಡಬೇಕು. ಈ ಪೆಂಡಿಂಗ್ ಇರುವ ಮಾಹಿತಿಗಳನ್ನೆಲ್ಲ ಅಪ್ಡೇಟ್ ಮಾಡಿದ ನಂತರ ಪುನಃ ತರಗತಿಯವರು ನೀವೇನ್ ಮಾಡಬೇಕು, ಫೈನಲೈಸ್ ಕೊಟ್ಕೊಂತ ಬರಬೇಕು. 1ರಿಂದ 7ನೇ ತರಗತಿ ಮುಗಿದ ನಂತರ 8, 9, 10 ಅದೇ ಶಾಲೆಯಲ್ಲಿ ಒಂದೇ ಡೈಸ್ ಕೋಡ್ ನಲ್ಲಿ ಇದ್ರೆ 8, 9 ಮತ್ತೆ 10ನೇ ತರಗತಿಯನ್ನ ಹೇಗೆ ಅಪ್ಡೇಟ್ ಮಾಡೋದು ನೋಡ್ಕೊಂಡು ಬರೋಣ. 9ನೇ ತರಗತಿಯನ್ನು ಸೆಲೆಕ್ಟ್ ಮಾಡಿ ಸೆಕ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ಪೆಂಡಿಂಗ್ ಇರುವ ವಿದ್ಯಾರ್ಥಿಯ ಮುಂದೆ ಅಲ್ಲಿ
ಪರ್ಸೆಂಟೇಜ್ ಮತ್ತೆ ಅಟೆಂಡೆಡ್ ಸ್ಕೂಲ್, ಡೇಸ್ ಆಫ್ ಅಟೆಂಡೆಡ್ ಸ್ಕೂಲ್ ಅನ್ನ ನೋಡಿಕೊಂಡು ಸ್ಟಡಿಯಿಂಗ್ ಇನ್ ದ ಸೇಮ್ ಸ್ಕೂಲ್ ಅನ್ನ ಕೊಟ್ರೆ ಅದು ಕ್ಲಾಸ್ 10th ಗೆ ಪ್ರಮೋಟ್ ಆಗುತ್ತೆ. ಕೊನೆಗೆ ಅಪ್ಡೇಟ್ ಕೊಟ್ರೆ ಆ ವಿದ್ಯಾರ್ಥಿಯ ಮಾಹಿತಿ ಅಪ್ಡೇಟ್ ಆಗುತ್ತೆ, ಆ ಮಗು 10th ಸ್ಟ್ಯಾಂಡರ್ಡ್ ಗೆ ಅಪ್ಡೇಟ್ ಆಗುತ್ತೆ. 9ನೇ ತರಗತಿಯ ನಂತರ 10ನೇ ತರಗತಿ ಈ ವರ್ಷ ಪರೀಕ್ಷೆ ಬರೆದು ಉತ್ತೀರ್ಣರಾಗಿರುವ 10th ಸ್ಟ್ಯಾಂಡರ್ಡ್ ವಿದ್ಯಾರ್ಥಿಗಳ ಮಾಹಿತಿಯನ್ನ UDays ನಲ್ಲಿ ಅಪ್ಡೇಟ್ ಮಾಡೋಣ. ಇಲ್ಲಿ ಪುನಃ ಅದೇ ರೀತಿಯ ರೋಗಳು ಮತ್ತೆ ಕಲಂಗಳು ಬರ್ತವೆ. ಇಲ್ಲಿ ಪ್ರೋಗ್ರೆಷನ್ ಸ್ಟೇಟಸ್, ಸೇಮ್ ಆಪ್ಷನ್ಸ್ ಇರುತ್ತೆ. ಪ್ರಮೋಟೆಡ್ ಬೈ ಎಕ್ಸಾಮಿನೇಷನ್, ನಾಟ್ ಪ್ರಮೋಟೆಡ್ ಮತ್ತೆ ಲೆಫ್ಟ್ ಸ್ಕೂಲ್ ವಿತೌಟ್ ಎಕ್ಸಾಮ್ ಅಂತ ಬರುತ್ತೆ. ಅಲ್ಲಿ ಪ್ರಮೋಟೆಡ್ ಬೈ ಎಕ್ಸಾಮಿನೇಷನ್ ಕೊಡಿ. ಆ ಮಗು SSLC ಎಲ್ಲಿ ತೆಗೆದಿರತಕ್ಕಂಥ ಪರ್ಸೆಂಟೇಜ್ನ ಎಂಟ್ರಿ ಮಾಡಿ, ಹಾಗೆ ನಂಬರ್ ಆಫ್ ಡೇಸ್ ಸ್ಕೂಲ್ ಅಟೆಂಡೆನ್ಸ್ ಅನ್ನ ಹಾಕಿ, ಕೊನೆಗೆ ಸ್ಕೂಲಿಗನ್ನು ಕೇಳಿದರೆ ಲೆಫ್ಟ್ ಸ್ಕೂಲ್ ವಿತ್ TC ಅದನ್ನ ಆಪ್ಷನ್ ಅನ್ನ ಚಾಯ್ಸ್ ಮಾಡ್ಕೊಳ್ಳಿ. ನಂತರ ರೀಸನ್ ಫಾರ್ ಲಿವಿಂಗ್ ಸ್ಕೂಲ್ ಕೇಳಿದರೆ ಹೈಯರ್ ಕ್ಲಾಸ್ ಅಂದರೆ PU ಓದೋದಕ್ಕೆ ಆ ಮಗು ಈ ನಮ್ಮ ಶಾಲೆಯನ್ನು ಬಿಡ್ತಾ ಇದೆ ಅಂತೇಳಿ ಅಲ್ಲಿ ಕ್ಲಾಸ್ 11 ಅದು ಆಟೋಮೆಟಿಕ್ ಆಗಿ ಅಪ್ಡೇಟ್ ಆಗುತ್ತೆ. ಮಾಹಿತಿಯನ್ನು ತುಂಬಿ ಅಪ್ಡೇಟ್ ಅನ್ನು ಕೊಟ್ಟರೆ ಸ್ಟೂಡೆಂಟ್ ಡೀಟೇಲ್ಸ್ ಹ್ಯಾಸ್ ಬೀನ್ ಅಪ್ಡೇಟೆಡ್ ಅಂತ ಬರುತ್ತೆ. ಇದೇ ರೀತಿ SSLC ಅಟೆಂಡ್ ಆಗಿ ಉತ್ತೀರ್ಣರಾಗಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಪ್ರಮೋಷನ್ ಅನ್ನು ಕೊಟ್ಟು ನೆಕ್ಸ್ಟ್ ಹೈಯರ್ ಕ್ಲಾಸ್ ಅಂತ ಕೊಟ್ಟರೆ ಎಲ್ಲ ಮಾಹಿತಿಯನ್ನು ಅಪ್ಡೇಟ್ ಮಾಡಿದರೆ ಅದು ಕ್ಲಾಸ್ 11 ಆಗಿ ಬದಲಾಗ್ತಾ ಹೋಗುತ್ತೆ. ಇದೇ ರೀತಿ 1ರಿಂದ 10ನೇ ತರಗತಿಯ ಎಲ್ಲ ತರಗತಿಗಳ ಮಾಹಿತಿಯನ್ನು ತುಂಬಿ ಕನ್ಫರ್ಮ್ ಫೈನಲೈಸ್ ಕೊಟ್ಟಾದ ನಂತರ ಪುನಃ ಪ್ರೋಗ್ರೆಷನ್ ಆಕ್ಟಿವಿಟಿಗೆ ಬರಬೇಕು. ಅಲ್ಲಿ ಅದು ಕಂಪ್ಲೀಟ್ ಆಗಿದೆ. ಕೆಳಗಡೆ ಪ್ರೋಗ್ರೆಷನ್ ಸಮ್ಮರಿ ಕೇಳುತ್ತೆ. ಈ ಪ್ರೋಗ್ರೆಷನ್ ಸಮ್ಮರಿ ಸೆಕ್ಷನ್ ವೈಸ್ ಫಾರ್ ಅಕಾಡೆಮಿಕ್ ಇಯರ್ 2025-26 ಇಲ್ಲಿ ತರಗತಿವಾರು ಎಲ್ಲ ಪ್ರೋಗ್ರೆಷನ್ ಸ್ಟೇಟಸ್ ಅಲ್ಲಿ ಫೈನಲೈಸ್ಡ್ ಅಂತ ಬರುತ್ತೆ. ಇಲ್ಲಿ ನಾವು ಮಾಹಿತಿನ ಬೇಕಾದ್ರೆ PU ಅಲ್ಲಿ ಹೋಗಿ ನೋಡ್ಬೋದು. ಪ್ರೋಗ್ರೆಷನ್ ಸಮ್ಮರಿ ನೋಡಿದ ನಂತರ ಸಮ್ಮರಿಯ ನಂತರ ಬ್ಯಾಕ್ ಹೋದರೆ ಅಲ್ಲಿ ಸ್ಕೂಲಿಂಗ್ ಸ್ಟೇಟಸ್ ಕರೆಕ್ಷನ್ ಯಾವುದಾದ್ರೂ ವಿದ್ಯಾರ್ಥಿಯ ಮಾಹಿತಿ ಕರೆಕ್ಷನ್ ಇದ್ದರೆ ಈ ಒಂದು 2025-26ನೇ ಸಾಲಿಗೆ ಮತ್ತೊಮ್ಮೆ ಪುನಃ ಚೆಕ್ ಮಾಡ್ಕೊಳ್ಳಿ. ಯಾವುದೇ ರೀತಿಯ ಮುಂದೆ ಅವಕಾಶ ಇರೋದಿಲ್ಲ ಅಂತ ತಿಳಿಸುತ್ತೆ. ಅದು ಕರೆಕ್ಷನ್ ಯಾವುದು ಇಲ್ಲದೆ ಇದ್ರೆ ನಾವು ಪುನಃ ಬ್ಯಾಕ್ ಹೋಗಬೇಕು. ಅಲ್ಲಿ 4ನೇದು ವ್ಯೂ ಪ್ರೋಗ್ರೆಷನ್ ಸ್ಟೂಡೆಂಟ್ ಆಕ್ಟಿವಿಟಿ, ಇಲ್ಲಿ ಟೋಟಲ್ ಎನ್ರೋಲ್ಮೆಂಟ್ ತೋರಿಸುತ್ತೆ, ಹಾಗೆ ಕಂಪ್ಲೀಟೆಡ್ ಎಷ್ಟು ವಿದ್ಯಾರ್ಥಿಗಳ ಮಾಹಿತಿ ಪ್ರೋಗ್ರೆಷನ್ ಆಕ್ಟಿವಿಟಿಲಿ ಕಂಪ್ಲೀಟೆಡ್ ಆಗಿದೆ, ಪೆಂಡಿಂಗ್ ಎಷ್ಟಿದೆ ಅಂತೇಳಿ. ಬೇಕಾದ್ರೆ ನಾವು ಮಾಹಿತಿಯನ್ನ ಎಕ್ಸೆಲ್ ಅಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು ನಮ್ಮ ರೆಫರೆನ್ಸಿಗೆ, ಅದನ್ನ ಚೆಕ್ ಮಾಡ್ಕೊಂಡು ನಾವು ಸೇವ್ ಮಾಡಿ ಇಟ್ಕೋಬಹುದು. ನಂತರ ಬ್ಯಾಕ್ ಬಟನ್ಗೆ ಹೋದ್ರೆ ಅಲ್ಲಿ ಕೆಳಗಡೆ ಫೈನಲೈಸ್ ಪ್ರೋಗ್ರೆಷನ್ ಅಂತ ಕೇಳುತ್ತೆ. ಈ ಎಲ್ಲಾ ಮಾಹಿತಿಯನ್ನ ಸರಿಯಾಗಿ ಓದ್ಕೊಂಡು ನಾವು ಸಬ್ಮಿಟ್ ಕೊಡಬೇಕು. ಫೈನಲೈಸ್ ಪ್ರೋಗ್ರೆಷನ್ ಫಾರ್ ಅಕಾಡೆಮಿಕ್ ಇಯರ್ 2025-26 ಅಂತ ಹೇಳಿ. ಪ್ಲೀಸ್ ರೀಡ್ ದ ಫಾಲೋಯಿಂಗ್ ಪಾಯಿಂಟ್ಸ್ ಬಿಫೋರ್ ಕಂಪ್ಲೀಷನ್ ಆಫ್ ಪ್ರೋಗ್ರೆಷನ್ ಮಾಡ್ಯೂಲ್ ಅಂತ ಕೇಳುತ್ತೆ. ದ ಪ್ರಮೋಷನ್ ಮಾಡ್ಯೂಲ್ ವಿಲ್ ಬಿ ಡಿಆಕ್ಟಿವೇಟೆಡ್ ಫಾರ್ ಯುವರ್ ಸ್ಕೂಲ್. ಇದನ್ನ ಸಬ್ಮಿಟ್ ಕೊಟ್ಟ ತಕ್ಷಣ ಯಾವುದೇ ಪ್ರೋಗ್ರೆಷನ್ ಮಾಡ್ಯೂಲ್ ಅನ್ನು ನಾವು ಮಾಡೋದಕ್ಕೆ ಆಗೋದಿಲ್ಲ. ದ ಇಂಪೋರ್ಟ್ ಮಾಡ್ಯೂಲ್ ವಿಲ್ ಬಿ ಆಕ್ಟಿವೇಟೆಡ್ ಫಾರ್ ಯುವರ್ ಸ್ಕೂಲ್. ಪ್ರೋಗ್ರೆಷನ್ ಅನ್ನ ಸಬ್ಮಿಟ್ ಕೊಟ್ಟ ತಕ್ಷಣ ಇಂಪೋರ್ಟ್ ಮಾಡ್ಯೂಲ್ ಆಕ್ಟಿವೇಟ್ ಆಗುತ್ತೆ. ನೋ ಅಡಿಷನಲ್ ವಿಲ್ ಬಿ ಪರ್ಮಿಟೆಡ್ ಫಾರ್ ಎನಿ ಸ್ಟೂಡೆಂಟ್. ಸೊ 2025-26ನೇ ಸಾಲಿಗೆ ಯಾವುದೇ ಅಡಿಷನಲ್ ಇನ್ಫಾರ್ಮೇಶನ್ ನ ಸೇರಿಸೋದಕ್ಕೆ ಅವಕಾಶ ಇರೋದಿಲ್ಲ. ದ ಆಕ್ಟಿವಿಟೀಸ್ ಫಾರ್ ದ ಕರೆಂಟ್ ಅಕಾಡೆಮಿಕ್ ಇಯರ್ ವಿಲ್ ಬಿ ಎನೇಬಲ್ ಫಾರ್ ಯುವರ್ ಸ್ಕೂಲ್. ಈ 2026 ಮತ್ತು 27ನೇ ಸಾಲಿಗೆ ಮಾಹಿತಿಯನ್ನ ಅಪ್ಡೇಟ್ ಮಾಡೋದಕ್ಕೆ ಮತ್ತೆ ಎಡಿಟ್ ಮಾಡೋದಕ್ಕೆ ಆರಂಭ ಆಗುತ್ತೆ. ಕೊನೆಗೆ 5ನೇದು ಒನ್ಸ್ ದ ಪ್ರೋಗ್ರೆಷನ್ ಮಾಡ್ಯೂಲ್ ಹ್ಯಾಸ್ ಬೀನ್ ಮಾರ್ಕ್ಡ್ ಆಸ್ ಕಂಪ್ಲೀಟೆಡ್ ಇಟ್ ವಿಲ್ ನಾಟ್ ಬಿ reopened during the academic year. ಕೊನೆಯದಾಗಿ ಎಲ್ಲ ಮಾಹಿತಿಯನ್ನು ಓದ್ಕೊಂಡು I hereby declare that the data is free from any kind of errors and inconsistencies ಅಂತ ಹೇಳಿ ನಾವು ಸಬ್ಮಿಟ್ ಅನ್ನ ಕೊಟ್ರೆ, ಆ ಬಾಕ್ಸ್ ಅನ್ನ ಸೆಲೆಕ್ಟ್ ಮಾಡಿ ನಾವು ಸಬ್ಮಿಟ್ ಅನ್ನ ಕೊಟ್ರೆ ಸ್ಕೂಲ್ ಪ್ರೋಗ್ರೆಷನ್ ಫೈನಲೈಸ್ಡ್ ಫಾರ್ ಅಕಾಡೆಮಿಕ್ ಇಯರ್ 2025-26 ಅಂತ ಬರುತ್ತೆ. ನೆಕ್ಸ್ಟ್ ಓಕೆ ಕೊಡಿ. ಕೊನೆಗೆ ಈ ರೈಟ್ ಮಾರ್ಕ್ ಬರುತ್ತೆ. ಸ್ಕೂಲ್ಸ್ ಪ್ರೋಗ್ರೆಷನ್ ಹ್ಯಾಸ್ ಬಿನ್ ಫೈನಲೈಸ್ಡ್ ಬೈ ನಮ್ಮ ಶಾಲೆ ಡೈಸ್ ಕೋಡ್ ಬರುತ್ತೆ, ಹಾಗೆ ಡೇಟ್ ಬರುತ್ತೆ. ಸ್ನೇಹಿತರೆ, ಈ ರೀತಿಯಾಗಿ UDays ಪ್ಲಸ್ ನಲ್ಲಿ ಪ್ರೋಗ್ರೆಷನ್ ಆಕ್ಟಿವಿಟಿಯನ್ನ ಹಂತ ಹಂತವಾಗಿ ಕಂಪ್ಲೀಟ್ ಮಾಡಬಹುದು.
ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಮ್ಮ ಹ್ಯಾಪಿ ಲರ್ನಿಂಗ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ, ಅಂಡ್ ಹ್ಯಾಪಿ ಲರ್ನಿಂಗ್. ಥ್ಯಾಂಕ್ ಯು. वीडियोस बनाने हैं, फिल्मोरा है ना.